ಕಿತ್ತೂರು ರಾಣಿ ಚೆನ್ನಮ್ಮ 1778ರಲ್ಲಿ ಬರದೂರಿನಲ್ಲಿ ಜನಿಸಿದರು. ಅವರು ಧೈರ್ಯವಂತಿಕೆಯ, ನಾಯಕತ್ವದ ಹಾಗೂ ದೇಶಭಕ್ತಿಯ ಕವಾಗಿದ್ದವರು. ಚಿಕ್ಕ ವಯಸ್ಸಿನಲ್ಲಿ ಗುರಿಯಿಂದ ಕುದುರೆ ಸವಾರ ಮತ್ತು ಶಸ್ತ್ರಚಾಟದಲ್ಲಿ ಪರಿಣತರಾದರು. ಅವರು ಕಿತ್ತೂರು ರಾಜ್ಯದ ರಾಜ ಮಾಲಸರಜಾರ ಅವರನ್ನು ವಿವಾಹವಾದರು. ರಾಜನು ನಿಧನರಾದ ನಂತರ ಬ್ರಿಟಿಷರು ಡಾಕ್ಟ್ರಿನ್ ಆಫ್ ಲಾಪ್ಸ್ ಎಂಬ ನೀತಿಗೆ ಅನುಸಾರವಾಗಿ ಕಿತ್ತೂರನ್ನು ತನ್ನ ವಶಕ್ಕೆ ಪಡೆಯಲು ಯತ್ನಿಸಿದರು. ಆದರೆ ರಾಣಿ ಚೆನ್ನಮ್ಮ ಅವರು ಇದನ್ನು ತೀವ್ರವಾಗಿ ವಿರೋಧಿಸಿದರು. ಅವರು ತಮ್ಮ ದತ್ತು ಮಗ ಶಿವಲಿಂಗ ರುದ್ರಸಾರ್ಜಾ ಅವರಿಗೆ ಸಿಂಹಾಸನವನ್ನು ನೀಡಲು ಪ್ರಯತ್ನಿಸಿದರು. ಆದರೆ ಈತನನ್ನು ಬ್ರಿಟಿಷರು ಮಾನ್ಯತೆ ನೀಡಲಿಲ್ಲ. ಅವರ ಬುದ್ಧಿಮತ್ತೆ ಮತ್ತು ಶೌರ್ಯದಿಂದ 1824ರಲ್ಲಿ ಬ್ರಿಟಿಷರಿಗೆ ವಿರುದ್ಧವಾಗಿ ಬೃಹತ್ ಯುದ್ಧವೊಂದು ನಡೆದಿತ್ತು. ಮೊದಲ ಯುದ್ಧದಲ್ಲಿ ಬ್ರಿಟಿಷರನ್ನು ಸೋಲಿಸಿದ್ದರು. ಆದರೆ ಮತ್ತೆ ಅವರು ದೊಡ್ಡ ಸೇನೆ ಜೊತೆ ಬಂದು ರಾಣಿಯನ್ನ ಬಂಧಿಸಿದರು. ಅವರು ಖೈದಿಯಾಗಿ ಬಾಳಿದರು ಮತ್ತು 1829ರಲ್ಲಿ ಬೆಳಗಾವಿಯ ಕಾರಾಗೃಹದಲ್ಲಿ ನಿಧನರಾದರು. ರಾಣಿ ಚೆನ್ನಮ್ಮರ ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿ ಇಂದಿಗೂ ಸಹ ನೆನೆಸಲಾಗುತ್ತದೆ. ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಮೊದಲ ನಾಯಕಿ ಎಂದು ಪರಿಗಣಿಸಲ್ಪಡುತ್ತಾರೆ. ಚೆನ್ನಮ್ಮನ ಹೋರಾಟವು ನಂತರದ ಹೋರಾಟಗಾರರಾದ ರಾಣಿ ಲಕ್ಷ್ಮೀಬಾಯಿ, ತಾತ್ಯ ಟೋಪಿ ಮತ್ತು ಸುಭಾಷ್ ಚಂದ್ರ ಬೋಸ್ಗಳಿಗೆ ದಾರಿ ತೋರಿಸಿತು. ಅವರು ತೋರಿಸಿದ ಧೈರ್ಯ ಮಹಿಳಾ ಹಕ್ಕುಗಳಿಗೂ ಪ್ರೇರಣೆ ನೀಡಿತು. ಪ್ರತಿ ವರ್ಷ ಕಿತ್ತೂರು ಉತ್ಸವ ಚೆನ್ನಮ್ಮ ಇಂದಿಗೂ ಮಹಿಳಾ ಶಕ್ತಿಯ, ನಾಯಕತ್ವದ ಹಾಗೂ ದೇಶಭಕ್ತಿಯ ಪ್ರಬಲ ಪ್ರಾತಿನಿಧ್ಯವಾಗಿದ್ದಾರೆ. ಕಿತ್ತೂರಿನ ಕೋಟೆ, ಅವರ ಪ್ರತಿಮೆಗಳು ಮತ್ತು ಶಾಲಾ ಪಾಠಗಳಲ್ಲಿ ಅವರ ಹೆಸರು ಬದುಕುತ್ತಿರುವುದೇ ಅವರ ಶ್ರೇಷ್ಠತನವನ್ನು